ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ನಮ್ಮ ಸಹಜು ಪರ್ಷಿ ಒರೆಸ್ತೀನಿ ಅಂತ ಹೇಳಿ ತೊಗೊಂಡು ಕುಂತಿದ್ದಾನೆ. ಇವತ್ತು ನಾನು ಒರೆಸಿದಾದ್ಮೇಲೆ ಅವನು ನೋಡಿದಾದ್ಮೇಲೆ ಅವ್ನು ಬಿಡೋದೇ ಇಲ್ಲ. ಇವತ್ತಿನ ದಿನ ಏನು ಸ್ಪೆಷಲ್ ಅಂತ ಹೇಳಿ ನಿಮ್ಮ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್, ನಮ್ಮ ಮನೇಲಿ ಇವತ್ತು ಯಾರು ಬರ್ತಾ ಇದ್ದಾರೆ ಅಂತ ಹೇಳಿ. ಅದಕ್ಕೆ ಅಂತ ಸ್ವಲ್ಪ ನಾ ಕ್ಲೀನಿಂಗ್ ಎಲ್ಲ ಮಾಡ್ಕೋತಾ ಇದ್ದೆ. ಅಷ್ಟೊತ್ತರೊಳಗೆ ಸೌಜು ಎದ್ದುಬಿಟ್ಟು ಅವನು ಎದ್ದಷ್ಟರೊಳಗೆ ನಾನು ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ. ಬಟ್ ಅವನು ಎದ್ದು ಅವನು ಹೆಲ್ಪ್ ಮಾಡಲಿಕ್ಕೆ ನಿಂತ್ಬಿಟ್ಟ. ನೋಡಿ ಫ್ರೆಂಡ್ಸ್, ಹೇಗೆ ಮಾಡ್ತಾ ಇದ್ದಾನೆ. ಒರೆಸ್ಬೇಕಂತ ಯೋಚನೆ ಮಾಡಿ ಒರೆಸ್ತಾ ಇದ್ದಾನೆ. ಕ್ಲೀನ್ ಆಗ್ತದೆ ಇಲ್ಲೋ ಅಂತ ಹೇಳಿ ನೋಡ್ತಾ ಇದ್ದಾನೆ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ಲಾಗು ತುಂಬ ವಿಶೇಷವಾಗಿದೆ, ಯಾರು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ನಾನು ಬೆಳಗ್ಗೆಗೆ ನಾಷ್ಟಕ್ಕೆ ಉಪ್ಪಿಟ್ಟನ್ನು ಮಾಡ್ಕೊಂಡಿದ್ದೀನಿ. ಇವತ್ತು ನಮಗೆ ಸ್ಪೆಷಲ್ ಗೆಸ್ಟ್ ಬರೋರಿದ್ದಾರೆ. ಯಾರು ಬರೋರಿದ್ದಾರೆ ಅಂತಂತಂದರೆ, ಕಲಾಸಿಂಚನದಲ್ಲಿ ಮೆಲೋಡಿ ಕಾರ್ಯಕ್ರಮದಲ್ಲಿ ಗೋಪಾಲ್ ಸರ್ ಇದ್ದಾರಲ್ಲ, ಗೋಪಾಲ್ ಹೂಗಾರ್ ಸರ್, ಅವರು ನಮ್ಮ ಮನೆಗೆ ಇವತ್ತು ಬರ್ತಾ ಇದ್ದಾರೆ. ಅದಕ್ಕೆ ಇವತ್ತೊಂದು ಸ್ವಲ್ಪ ಪ್ರಿಪ್ರೇಷನ್ ನಡೀತಾ ಇತ್ತು ಮನೆಯಲ್ಲಿ. ಅವರು ಬರೋರಿದ್ದರು ಅಂತ ಹೇಳಿ. ಆ್ಯಕ್ಚುಲಿ ಅವರು ನಮ್ಮ ಪಪ್ಪನ ಫ್ರೆಂಡ್ ಆಗಬೇಕು. ಅವರು ನಮ್ಮ ಮನೆಯಲ್ಲಿ ಬರ್ತೀನಂತ ಅಂದಿದ್ದರು. ಅದಕ್ಕೆ ಒಂದು ಸ್ವಲ್ಪ ನಾಷ್ಟ ಅದು ಜಲ್ದಿನೇ ಮಾಡ್ಕೋಬೇಕಂತ ಪಟ ಮಾಡಿಕೊಂಡೆ. ಅಷ್ಟೊತ್ತಿಗೆ ಅವರು 9:30 ಆಗಿತ್ತು. ಅವ್ರು ಬಂದೇ ಬಿಟ್ಟು. ನೋಡಿ, ಆರಾಮ ಅಂಕಲ್? ಆರಾಮ? ಈ ಕಡೆ ನೋಡ, ಈ ಕಡೆ ಅಲ್ಲೋಡಲ್ಲಿ ಆರು ಬಂದಾರ? ನಾನು ಮುಂದೆ ಸೆಲೆಬ್ರಿಟಿ ಆಗ್ತಿರೋ ತಡಕ್ಕೆ ಅದಲ್ಲ ಪುಟ ಅಣ್ಣ ತಗೊಂಡ್ ಕೇಸ್ ಹೋಗಿ ಬರ್ತೀನಿ. ನಾನು ಅದಕ್ಕೆ ಟಿಫಿನ್ ಮಾಡೋದು, ಟಿಫಿನ್ ಮಾಡ್ಕೊಂಬಂದಿನಿ. ಈಗ ಅವ್ರ ಮನೆ ಮಾಡಿಸಿದ್ರೆ ಅಷ್ಟು ನಾ ಮತ್ತೆ ಒಳ್ಳೆ ಬರ್ತೀನಲ್ಲ, ಹೊಟ್ಟಿ ಫುಲ್ ಮತ್ತೆ ಇದು ಮಾಡಕ್ ಆಗೋದಿಲ್ಲ ನನಗೆ. ಬರ್ತೀನಿ, ಒಳ್ಳೆ 10 ನಿಮಿಷ ಬರ್ತೀನಿ. ಬರ್ರಿ. ಬಾರಕಿ ಬಾರ ಸಾಮ್ರಾಟ ಹೋಗ್ಲ ಒಳಗ. ಯಾಕೆ ಆರಾಮ? ಬರ್ರಿ ಹಿಂಗೋಗಿ ಅವರು ಆಮೇಲೆ ಬರ್ತೀನಂತ ಹೋದರು. ಇವಾಗ ನಮ್ಮ ಊರಿಂದ ನಮ್ಮ ಕಾಕನೂ ಬಂದಿದ್ದರು. ಅವ್ರ ಜೊತೆ ಸೌಜು ಬ್ಯಾಟ್ ಬಾಲ್ ಆಡಬೇಕಂತ ಹೇಳಿ ಆಡ್ತಾ ಇದ್ದಾನೆ. ನೋಡಿ ಹೇಗೆ ಆಡ್ತಾ ಇದ್ದಾನೆ. ಅವ್ರ ಜೊತೆ ಅಂದರೆ ಅವ್ನು ಯಾವಾಗಲೂ ಜಲ್ದಿನೇ ಹೊಂದ್ಕೊಂಡ್ಬಿಡ್ತಾನೆ. ಅವ್ರ ಕಡೆ ಹೋಗೋದನ್ನು ಜಲ್ದಿನೇ ಪಟ್ ಅಂತ ಹೇಳಿ ಅವ್ರ ಜೊತೆ ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಇವಾಗ ನೋಡಿ ಫ್ರೆಂಡ್ಸ್, ಹೇಗೆ ಆಟ ಆಡ್ತಾ ಇದ್ದಾನೆ ಸೌಜು. ಆ್ಯಕ್ಚುಲಿ ಒಂದು ಸೌಜುಂದು ಮಲ್ಕೋ ಟೈಮ್ ಇತ್ತು. ಇವಾಗ 12 ಗಂಟೆ ಆಗಿತ್ತು. ಆದ್ರೂ ಕಾಕ ಬಂದಿದ್ರಂತ ಹೇಳಿ ಅವ್ರ ಜೊತೆ ಎಷ್ಟೊತ್ತನ ಆಟ ಆಡ್ಕೋತ ಕೂತ್ಬಿಟ್ಟಿದ್ದ. ಅವನು ಹೇಗೆ ಮಾಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ಅವನಿಗೆ ಹೀಗೆ ಯಾವುದಾದ್ರೂ ವಸ್ತು ಸಿಗಲಿ, ಏನೇ ಸಿಗಲಿ ಆಟ ಆಡ್ತಿರ್ತಾನೆ. ಇವತ್ತು ಬ್ಯಾಟ್ ಬಾಲ್ ಅವ್ರಿಗೆ ಹಾಕೋದು, ಇವನು ಹೊಡೆಯೋದು ಬ್ಯಾಟಿಲೆ ಮಾಡ್ಕೋತಾ ಇದ್ದೆ. ಎಷ್ಟೊತ್ತನ ಹೀಗೆ ಆಟ ಆಡ್ತಾಯಿದ್ರು. ಅಷ್ಟೊತ್ತಿಗೆ ನಾನು ಅಡುಗೆ ಮಾಡಬೇಕಂತ ಹೇಳಿ ಒಂದು ಸ್ವಲ್ಪ ಅಡುಗೆಗೆ ಪ್ರಿಪೇರ್ ಆಗ್ತಾ ಇದ್ದೆ. ಈ ಥರ ಆಟ ಆಡ್ತಾ ಇದ್ದ. ಹೂಗಾರ್ ಸರು ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳಿ, ಆ್ಯಕ್ಚುಲಿ ಅವರು ಸೌಂಡ್ ಸಿಸ್ಟಮ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಅವರು ನಮ್ಮ ಮನೆಯಲ್ಲೇ ಇಟ್ಟು ಹೋಗಿದ್ದರು. ಅದನ್ನು ತೊಗೊಂಡು ಹೋಗ್ತೀನಿ ಅಂತ ಹೇಳಿ ಆಮೇಲೆ ಬರ್ತೀನಿ ಅಂತ ಅಂದರು. ಒಂದು ಸ್ವಲ್ಪ ಅವಸರದಲ್ಲಿ ಕೆಲಸ ಇತ್ತು ಅಂತ ಹೇಳಿ ಹೋಗಿದ್ದರು. ಅಷ್ಟೊತ್ತಿಗೆ ನಾನು ಒಂದು ಸ್ವಲ್ಪ ಅಡುಗೆ ಮಾಡಬೇಕಂತ ಹೇಳಿ ಪಟ್ ಅಡುಗೆ ಮಾಡ್ಕೋತಾ ಇದ್ದೀನಿ. ಜಲ್ದಿ ಆಗೋದಂತಂದರೆ ಬದ್ನಿಕಾಯಿ ಪಲ್ಯನೆಲ್ಲ ಫ್ರೆಂಡ್ಸ್. ಅದನ್ನು ಜಲ್ದಿ ಆಗ್ತದಂತೆ ಅಂದರೆ ಸೌಜು ಆಡೋದ್ರಲ್ಲೇ ಮುಗಿಸ್ಬೇಕಂತ ಹೇಳಿ ನಾನು ಪಲ್ಯನೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಯಾಕಂದರೆ ಸೌಜು ಯಾವಾಗ ಆಟಕ್ಕೆ ಸ್ಟಾಪ್ ಮಾಡಿಬಿಟ್ಟು ನಂದು ಅಡುಗೆ ಸ್ಟಾಪ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಪಟ್ ಮಾಡ್ಕೋಬೇಕಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆಗೆ ನಾನು ಸಿಂಪಲ್ಲಾಗಿ ಬೇಳೆ ಕುದಿಲಿಕ್ಕೆ ಇಟ್ಟಿದ್ದೀನಿ. ರೊಟ್ಟಿ ಮಾಡ್ಕೊಂಡಿದ್ದೆ. ಇವಾಗ ಬದ್ನಿಕಾಯಿ ಪಲ್ಯನೂ ಮಾಡ್ಕೊಂಡು ಮುಗಿಸಿದೆ ಫ್ರೆಂಡ್ಸ್. ನಮ್ಮದೆಲ್ಲ ಅಡುಗೆ ಎಲ್ಲ ಆಯಿತು. ಸೌಜುನೂ ಆಟ ಆಡ್ಲಿಕ್ಕತ್ತಿದ್ದ. ಅಷ್ಟೊತ್ತಿಗೆ ಸೌಂಡ್ ಬಾಕ್ಸ್ನಲ್ಲಿ ಸ್ಟಾರ್ಟ್ ಮಾಡಿದ್ರು. ಅದನ್ನು ಸ್ಟಾರ್ಟ್ ಮಾಡಿದ್ರೆ ಹೇಗೆ ರಿಯಾಕ್ಷನ್ ಮಾಡ್ತಾ ಇದ್ದಾರೆ ನೋಡಿ ಅವನು.
ಅವನಿಗೆ ಎಲ್ಲಿದು ಸೌಂಡ್ ಬರ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತದೆ. ಏನೋ ಒಂದು ಸ್ವಲ್ಪ ಬಡ್ದಂಗಾಯಿತು, ಎಲ್ಲಿ ಸೌಂಡ್ ಬರ್ತಾ ಇದೆ ಇದು ಅಂತ ಹೇಳಿ ನೋಡ್ತಾ ಇದೆ. ಚಾರ್ಜ್ ಹಾಕಿದ್ರು, ಅದಕ್ಕೆ ವೈರ್ದು ಕಿತ್ತಾನೆ ಅಂತೇಳಿ ಅವ್ನಿಗೆ ಅಲ್ಲಿ ತನಕ ಬಿಟ್ಟಿದ್ದಿಲ್ಲ ನಾವು. ಅಂದರೂ ಸೌಂಡ್ ಎಲ್ಲಿದ್ದು ಬರ್ತಾ ಇದೆ ಅಂತ ನೋಡ್ತಾ ಇದ್ವಿ. ಆಮೇಲೆ ಹೂಗಾರ್ ಸರ್ತು ಬಂದರು. ಅವ್ರಿಗೆ ಮಂಟಿ ಊರಿಂದ ಕಾಕ ಬರೋ ಮುತ್ತಿಗೆ ಶೇಂಗಾದ ಹೋಳ್ಗೆ ತಂದಿದ್ರು, ಅವ್ರಿಗೆ ಎತ್ತು ಕೊಟ್ವಿ. ಬಟ್ ಅವರು ಬೇಡ ಸ್ವೀಟ್ ಜಾಸ್ತಿ ಆಗಿದೆ ಅಂದ್ರೆ ಬೇಡ ಅಂದ್ರೆ ಬರೀ ಚಹಾ ಮಾಡಮ್ಮ ಅಂತ ಹೇಳಿದ್ರು. ಚಹಾ ಅಷ್ಟು ಅವ್ರಿಗೆ ಮಾಡಿದ್ವಿ. ಹಾಗೆ ಹೀಗಂತೆ ಮಾತಾಡ್ಕೊಂಡು ಕೂತಿದ್ದಾರೆ ಅವರು. ಈ ಥರ ಮಾತಾಡ್ಕೋತ ಕೂತಿದ್ರು ಎಷ್ಟೊತ್ತನ. ಸೌಜು ಗೊತ್ತು ಮಾತಾಡ್ತಾ ಇದ್ರು. ಸೌಜು ಅಂತರೂ ಅವ್ನು ನಿದ್ದೆ ಟೈಮೆಲ್ಲ ಅವನಿಗೆ ಮೊಬೈಲ್ ಕೊಟ್ಬಿಟ್ಟಿದ್ವಿ. ಅವನು ಸುಮ್ಮನೆ ಕೂತ್ಬಿಟ್ಟಿದ್ದೆ. ಒಂದು ಸ್ವಲ್ಪ ನಂದು ಕೆಲಸನೂ ಇತ್ತಲ್ಲ, ಒಂದು ಸ್ವಲ್ಪ ಕ್ಲೀನತ್ತು ಮಾಡ್ಕೋತಾ ಇದ್ದೆ ನಾನು ಕಿಚನ್ದತ್ತು. ಯಾಕಂದರೆ ರೊಟ್ಟಿ ಎತ್ತು ಬಡ್ದು ಹಾಗೆ ಬಿಟ್ಟಿದ್ದೆ. ಆಮೇಲೆ ಬಂದರು ಅಂತ ಹೇಳಿ ಇವಾಗ ನೋಡಿ ಫ್ರೆಂಡ್ಸ್, ಅವರು ಹೋಗ್ತಾ ಇದ್ದಾರೆ. ಅದನ್ನು ಸೌಂಡ್ ಬಾಕ್ಸ್ನ ಡಿಕ್ಕಿಯಲ್ಲಿ ಇಡಬೇಕಂತ ಹೇಳಿ ಇಡ್ತಾ ಇದ್ದಾರೆ. ಇವಾಗ ನಮಗೆ ತುಂಬ ಖುಷಿ ಆಯಿತು. ಅವ್ರ ಸ್ವಭಾವನು ತುಂಬ ಸಿಂಪಲ್ ಆಗಿದ್ದರು. ಹೂಗಾರ್ ಸಾರು ಸೆಲೆಬ್ರಿಟಿ ಅಂತ ಹೇಳಿ ಏನೂ ಅವ್ರಿಗೇನು ಫೀಲೇ ಇಲ್ಲ. ಎಲ್ಲಿ ನ್ಯಾಚುರಲ್ ಆಗಿ ಹೆಂಗೆ ಇರ್ತಾರಲ್ಲ ಹಾಗೆ ಇದ್ದರು ನಮ್ಮ ಜೊತೆನೂ. ನಮಗೂ ಖುಷಿ ಆಯಿತು ಫ್ರೆಂಡ್ಸ್. ಅವ್ರ ಜೊತೆ ನಾವು ವಿಡಿಯೋ ಎಲ್ಲ ತಗೊಂಡು ಫೋಟೋನು ಒಂದು ಸ್ವಲ್ಪ ತೊಗೊಂಡ್ವಿ ನಾವು ಅವತ್ತು. ಖುಷಿ ಆಯಿತು ಫ್ರೆಂಡ್ಸ್ ಅವತ್ತು ನಮಗೆ. ನೋಡಿ ಇವನು ಸಾಮ್ರಾಟ್ ಅಂತ ಹೇಳಿ ಹುಡುಗ ಬಂದಿದ್ದ ಅವ್ರ ಜೊತೆ. ಇವಾಗ ಅವರು ಮತ್ತೆ ಬೇರೆ ಕಡೆ ಎಲ್ಲೇ ಫಂಕ್ಷನ್ ಇದೆ ಅಂತ ಹೇಳಿ ಅವರು ಹೋಗ್ತಾ ಇದ್ದಾರೆ. ಆಲ್ರೆಡಿ ಒಂದು ಹಾವೇರಿಯಲ್ಲಿ ಫಂಕ್ಷನ್ ಇತ್ತಂತ ಅಲ್ಲಿ ಮುಗಿಸ್ಕೊಂಡು ಈ ಕಡೆ ನಮ್ಮ ಮನೆ ಕಡೆ ಬಂದಿದ್ದರು. ಆಮೇಲೆ ಹೋಗ್ತೀನಂತ ಹೇಳಿ ಹೋಗ್ತಾ ಇದ್ದಾರೆ. ಆಮೇಲೆ ಒಂದು ಸ್ವಲ್ಪ ಸಾಯಂಕಾಲ ಆದಮೇಲೆ ಸೌಜುಂದು ಸವಾರಿ ಸ್ಟಾರ್ಟ್ ಆಯಿತು ಅವ್ರ ಅಜ್ಜನ ಜೊತೆ. ಅವ್ನ ಫ್ರೆಂಡೂ ಬಂದಿದ್ದ, ಅಪ್ಪು ಬಂದಿದ್ದ. ಅವನ ಜೊತೆ ಆಟ ಆಡ್ತಾ ಇದ್ದಾನೆ ಇವಾಗ. ಅವ್ರ ಅಜ್ಜ ಹಿಂದ್ಗಡೆ ಸೈಕಲ್ ತಳ್ತಾ ಇದ್ದ, ಅವನು ಮುಂದ್ಗಡೆ ಕೂತಿದ್ದಾನೆ. ಅವ್ನಿಗೆ ಯಾವ ಮೂಡ್ ಬರುತ್ತೋ ಇನ್ನೊಂದು ಸೈಕಲ್ ಆಡಬೇಕಂತ ಹೇಳಿ ಆಡ್ತಾ ಇರ್ತಾನೆ. ಅವ್ನ ಫ್ರೆಂಡು ಅಪ್ಪುನೂ ಆಟ ಆಡ್ತಾ ಇದ್ದ. ಅವ ಕೂತ್ರೆ ಇವ ಹೇಳಂತಿದ್ದ, ಇವ ಕೂತ್ರೆ ಅವನು ಹೇಳಂತಿದ್ದ. ಒಂದೇ ಸೈಕಲ್ಗೆ ಇಬ್ಬರು ಜಗಳಾಡ್ತಾ ಇದ್ದರು. ಹೀಗೆ ಯಾವಾಗಲೂ ಒಂದೇ ಸಾಮಾನ್ಯಕ್ಕೆ ಎಲ್ಲ ಮಕ್ಕಳು ಜಗಳಾಡೋದನ್ನು ಕಾಮನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಹೀಗೆ ಸೌಜುನು ಆಟ ಆಡ್ತಾ ಎಂಜಾಯ್ ಮಾಡಿದ್ರು. ನಮ್ಮದು ದಿನ ಇವತ್ತು ಹೀಗಿತ್ತು. ನಮಗಂತೂ ಫುಲ್ ಖುಷಿ ಆಗಿಬಿಡ್ತು ಇವತ್ತು. ಸೌಜು ಅವ್ರ ಅಜ್ಜನ ಜೊತೆ ಎಂಜಾಯ್ ಮಾಡ್ತಾ ಇದ್ದಾನೆ. ಯಾರೆಲ್ಲ ಈ ಲಾಗನ್ನು ಇಷ್ಟಪಡ್ತಾ ಇದ್ದಾರೆ ಪ್ಲೀಸ್ ನನಗೆ ಶೇರ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಹೀಗೆ ಒಳ್ಳೆ ವಿಡಿಯೋಗಳನ್ನು ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ, ಆದಷ್ಟು ಬೇಗ ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಮುಂದಿನಲ್ಲಿ ಮತ್ತೆ ಸಿಗೋಣ ಅಂತ ಹೇಳಿ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.